ಇವತ್ತು ದೀಪಾವಳಿ ದಿನ ಸ್ವಲ್ಪ ಭಗವದ್ಗೀತೆಯನ್ನು ಜ್ಞಾಪಿಸ್ಕೊಳ್ಳೋಣ, ವಿವೇಕದ ಉಪದೇಶವನ್ನು ಕೇಳೋಣ ಅಂತ ಆಸೆಯಾಗಿ ಕೃಷ್ಣ ಅರ್ಜುನರ ಸಂವಾದವನ್ನು ಮುಂದುವರಿಸ್ತೀವಿ. ನೋಡಿ, ನಮಗೆ ಯಾವತ್ತೂ ರೆಫರ್ ಮಾಡ್ಕೊಳ್ತಾ ಇದ್ರೇ ಅದರಿಂದ ಕಲಿಯೋಕ್ಕಾಗೋದು. ಇವಾಗ ನಮ್ಮ ಮಕ್ಕಳು ನಮಗೆ ತುಂಬ ಬೇಕಾದವರು ಯಾವುದೋ ಒಂದು ಕೆಲಸಕ್ಕೆ ಹೊರಡುವಾಗ ಅವರಲ್ಲಿ ಒಂದು ಉತ್ಸಾಹ ಇಲ್ಲದೆ ಇದ್ದರೆ, ಇವಾಗ ಅರ್ಜುನ ನಿರ್ವಿಣ್ಣನಾಗೋದು ಅಂತ ಹೇಳ್ತಾರೆ, ಅಂದರೆ ಬಿಳಿಚ್ಕೊಂಡ್ಬಿಡೋದು ಅಂತ. ಅರ್ಜುನ ನಿರ್ವಿಣ್ಣನಾಗಿದ್ದಾನೆ, ಬಿಳಿಚ್ಕೊಂಡಿದ್ದಾನೆ. ಕೈಯಲ್ಲಿ ಬಿಲ್ಲು ಬಾಣ ಬತ್ತಳಿಕೆ ಏನೆಲ್ಲನೂ ಕೆಳಗೆ ಜಾರಿ ತಾನೇ ಅವನಿಟ್ಟಿಲ್ಲ, ಜಾರಿ ಬಿದ್ದೋಗಿದೆ. ಶೋಕ ತುಂಬಿಕೊಂಡ್ಬಿಟ್ಟಿದೆ ಅವನಲ್ಲಿ, ಕುಸಿದು ಕೂತ್ಬಿಟ್ಟಿದ್ದಾನೆ, ಕೈ ಕಟ್ಟಿ ಕೂತ್ಬಿಟ್ಟಿದ್ದಾನೆ. ನಾನು ಯುದ್ಧ ಮಾಡಲ್ಲ ಅಂತ ಕೂತಿದ್ದಾನೆ. ನಮ್ಮನೇಲೆ ಮಕ್ಕಳು ಯಾರಾದರೂ ಎಕ್ಸಾಮ್ಗೆ ಹೋಗಲ್ಲ ಅಂತ ಹೇಳಿದಾಗ ತಂದೆ ತಾಯಿಗಳಿಗೆ ಏನು ಅನಿಸುತ್ತೆ, ಎಷ್ಟು ಬೇಸರ ಆಗುತ್ತಲ್ವಾ? ಆ ಸ್ಥಿತಿ ಇದೆ. ಕೃಷ್ಣ ನೋಡ್ತಾ ಇದ್ದಾನೆ ಅದನ್ನು. ಏನು ಹೇಳ್ತಾರೆ? ಫಸ್ಟು ಬುದ್ಧಿವಾದ ಹೇಳೋಕ್ಕೆ ಮುಂಚೆ ಆಕ್ಷೇಪ ಮಾಡ್ತಾರೆ. ಕೃಷ್ಣ ಅರ್ಜುನನಿಗೆ ಆಕ್ಷೇಪಣೆ ಮಾಡ್ತಾನೆ. ಅವನ ಸ್ಥಿತಿಯನ್ನು ನೋಡಿ, ಕೂತಿದ್ದಾನಲ್ಲ ಅವನನ್ನು ನೋಡಿ ಆಕ್ಷೇಪಣೆ ಮಾಡ್ತಾನೆ. ಏನು ಹೇಳ್ತಾನೆ? ಯಾವ ಕಲ್ಮಶ ನಿನ್ನನ್ನು ಬಂದು ಸೇರ್ಕೊಂಡಿದೆ ನಿನ್ನ ಮನಸ್ಸಿನಲ್ಲಿ? ನೀನು ಆರ್ಯನಿಗೆ ತಕ್ಕದ್ದಲ್ಲ ಇದು. ಈ ಸ್ಥಿತಿ ಆರ್ಯನಿಗೆ ತಕ್ಕದ್ದಲ್ಲ, ಇದು ಅಕೀರ್ತಿ ಅಂತ ಹೇಳ್ತಾರೆ. ಹೇಳಿ ನಾನೇನು? ಮೊದಲು ಹೇಳು, ಎದ್ದು ನಿಲ್ಲು, ನಿಂತು ಎದೆಗುಂದದೆ ಹೊರಡು ಯುದ್ಧಕ್ಕೆ. ಮೊದಲು ಕೂತಿದ್ಯಾ, ಇಲ್ಲಿ ಕುಸ್ತು ಕೂತಿದ್ಯಾ, ನಿಲ್ಲಕ್ಕೆ ಶಕ್ತಿ ಬೇಕು. ಆಮೇಲೆ ಎದೆಗಾರಿಕೆಯಿಂದ ಹೇಳಿತನವನ್ನು ಬಿಟ್ಟು ಹೋಗು, ಯುದ್ಧಕ್ಕೆ ಹೊರಡು ಅಂತ ಆಕ್ಷೇಪಣೆ ಮಾಡಿ ಜೊತೆಗೆ ಒಂದು ಉತ್ತೇಜನ ಕೊಟ್ಟು ಎಬ್ಬಿಸ್ತಾ ಇದ್ದಾರೆ. ಆದರೆ ಅರ್ಜುನ ತಯಾರಿಲ್ಲ. ಅರ್ಜುನ ಹೇಳ್ತಾನೆ, ಈ ಬಿಲ್ಲು ಬಾಣ ಎಲ್ಲನೂ ಪೂಜನೀಯರಾದ, ಪೂಜೆಗೆ ಅರ್ಹರಾದ ಭೀಷ್ಮ, ದ್ರೋಣ, ಶಲ್ಯ ಇವ್ರ ಮೇಲೆಲ್ಲ ಈ ಬಾಣಗಳನ್ನು ಬಿಟ್ಟು ಅವ್ರನ್ನ ಕೊಂದು ನಾನು ಏನು ಮಾಡಲಿ? ನಾನು ಈ ಕೆಲಸ ಮಾಡಲ್ಲ. ಭಿಕ್ಷೆ ಬೇಡಿದ್ರೂ ಪರವಾಗಿಲ್ಲ, ಭಿಕ್ಷಾನ್ನದಲ್ಲಿ ಜೀವನ ಮಾಡ್ತೀನಿ. ಅನ್ನಕ್ಕೆ ರಕ್ತ ಕಲಿಸ್ಕೊಂಡು ತಿನ್ನೋದು ನನ್ನ ಕೈಲಾಗಲ್ಲ. ಅದಕ್ಕಿಂತ ಭಿಕ್ಷಾನ್ನನೇ ಮೇಲು. ನೋಡಿ, ಯಾವ ಸ್ಥಿತಿನಲ್ಲಿ ಅರ್ಜುನ ಯಾವ ರೀತಿ ಪರಿಸ್ಥಿತಿಯನ್ನು ನೋಡ್ತಾ ಇದ್ದಾನೆ. ನಾನೇ ಗೆಲ್ಲಬಹುದು, ಅವರಿಂದ ಅವರು ನನ್ನನ್ನು ಸೋಲಿಸ್ಬೋದು, ಒಟ್ಟಲ್ಲಿ ರಾಜ್ಯ ಇಲ್ಲದೆ ಆಗ್ಬೋದು. ಇಷ್ಟೆಲ್ಲ ಆದರೂ ನಮ್ಮವರಲ್ವಾ? ರಾಜ್ಯ ನಾನು ಪಡ್ಕೊಂಡ್ರೂ ಕೂಡ ಅಥವಾ ರಾಜ್ಯ ಇಲ್ಲದೇ ಇದ್ರೂ ಕೂಡ ನನ್ನ ಜೀವನದಲ್ಲಿ ನನಗೆ ಅನ್ನಿಸ್ಬೋದು, ಯಾಕೆ ಬೇಕು ನನಗೆ ಲೈಫು, ಬದುಕೆ ಬೇಡ ಅನ್ನಿಸ್ಬೋದು ನನಗೆ. ಅದರಿಂದ ನಾನು ಯುದ್ಧ ಮಾಡೋದಿಲ್ಲ. ಕೃಷ್ಣ ಈ ರೀತಿ ಹೇಳುವಾಗ ಏನನ್ನು ನೋಡಿದ ಅವನಲ್ಲಿ ಕೃಷ್ಣ ನೋಡಿದ್ದು ಒಂದು ಮಮತೆಯನ್ನು ನೋಡ್ತಾನೆ. ಪ್ರಾಕೃತಿಕವಾಗಿ ಬರುವಂತಹ ಎಲ್ಲ ಪ್ರಾಣಿಗಳಿಗೂ ಬರುವಂತಹ ಮಮತೆ ತುಂಬಿದೆ ಅಂತ ನೋಡ್ತಾನೆ. ಎರಡನೇದು ಸ್ವಾರ್ಥ ಕಾರ್ಪಣ್ಯವನ್ನು ನೋಡ್ತಾನೆ. ಮೂರನೇದು ಧರ್ಮದಲ್ಲಿ ಮೂಢ ವಿಶ್ವಾಸ ಇಟ್ಕೊಂಡಿರೋದು ನೋಡಿ ಕೃಷ್ಣ, ಇಲ್ಲ ಇದು ಸರಿ ಇಲ್ಲ, ಇವನಿಗೆ ನಾನು ಎಬ್ಬಿಸ್ಬೇಕು ಇನ್ನೂ ಅಂತ ಅಂದ್ಕೊಳ್ತಾನೆ. ಆಗ ಅರ್ಜುನ ಹೇಳ್ತಾನೆ, ಕೃಷ್ಣನಿಗೆ ಮಾತಾಡೋಕ್ಕೆ ಬಿಡಲ್ಲ. ಅರ್ಜುನ ಏನು ಹೇಳ್ತಾನೆ? ನಾನು ಅವ್ರನ್ನೆಲ್ಲ ಸೋಲಿಸಿ ಈ ಭೂಮಿ ಮೇಲೆ ರಾಜ್ಯನ ಪಡ್ಕೋಬಹುದು, ದೇವಲೋಕದಲ್ಲಿ ನನಗೆ ಇಂದ್ರ ಪದವಿಯೂ ಸಿಕ್ಕಬಹುದು. ಆದರೆ ನನ್ನ ಸರ್ವ ಇಂದ್ರಿಯಗಳು ಈಗ ಬಳಲಿ ಹೋಗಿದೆ, ಬಾಡೋಗಿದೆ, ದುಃಖ ಉಮ್ಮಳಿಸ್ತಾ ಇದೆ. ಈ ಸ್ಥಿತಿಯನ್ನು, ಈ ಪರಿಸ್ಥಿತಿಯನ್ನು ರಿಪೇರಿ ಮಾಡೋಕ್ಕೆ ಯಾವುದ್ರ ಕೈಲೂ ಆಗಲ್ಲ. ನನಗೆ ಇಂದ್ರ ಪದವಿನೂ ಬೇಡ, ರಾಜ್ಯನೂ ಬೇಡ ಅಂತ ಹೇಳ್ತಾನೆ. ಇದನ್ನು ನೋಡಿದ ಕೃಷ್ಣ, ನೀನು ಶೋಕ ಪಡ್ತಾ ಇದೆಯಲ್ಲ, ಇದು ಯಾರಲ್ಲಿ ಶೋಕವು ತಕ್ಕದಲ್ಲವೋ
ಅವರಿಗೋಸ್ಕರ ನೀ ಶೋಕ ಪಡ್ತಾ ಇದೆಯಾ? ಈ ಶೋಕ ತಕ್ಕದ್ದಲ್ಲ. ಶೋಕ ಬಂದಾಗ ಎದೆನ ಶಿಲೆ ಹಾಗೆ ಗಟ್ಟಿ ಮಾಡ್ಕೋಬೇಕು. ಕರುಣಾರಸ ಉಕ್ಕಿ ಹರಿತಾ ಇದೆ, ತಡ್ಕೋ ಅದನ್ನು. ಯುದ್ಧ ಒಬ್ಬನ ವಿಚಾರ ಅಲ್ಲ, ಬರೀ ನಿಮ್ಮೂರ ವಿಚಾರ ಯೋಚನೆ ಮಾಡ್ತಾ ಇಲ್ಲ. ಇದೊಂದು ಸಾಮೂಹಿಕವಾದ ಒಂದು ಘಟನೆ, ಇದು ಜನ ಸಮೂಹದ ಒಂದು ವಿಚಾರ. ಪಾಪ ದಂಡನೆಗೆ ದೈವ ಅಥವಾ ಪ್ರಕೃತಿ ತಂದೊಡ್ಡಿದ ಒಂದು ಆಪತ್ತಿದು. ಪಾಪ ದಂಡನೆಗೋಸ್ಕರ ಇದು ಬಂದಿದೆ. ಎಲ್ಲಿ ಯಾರೋ ಒಬ್ಬರು ಕಾರಣರಾಗ್ತಾರೆ, ಒಬ್ಬ ಕರ್ತೃನು ಅವನ ಕರ್ಮ ಫಲ ಕೊಡುವಾಗ ಈ ಬೇಕಾದಷ್ಟು ಜನನ ಅದು ಸೇರಿಸ್ಕೊಂಡ್ಬಿಡುತ್ತೆ ಒಂದೊಂದ್ಸತಿ. ವ್ಯಕ್ತಿಗೆ ಒಂದು ವ್ಯಕ್ತಿ ಕರ್ಮಫಲ, ಹಾಗೆ ಸಾಮೂಹಿಕ ಕರ್ಮಫಲ ಅಂತಿದೆ. ಈ ದುರ್ಯೋಧನ ಇರ್ಬೋದು, ದುಶ್ಯಾಸನ ಇರ್ಬೋದು, ಅವನಿಗೆ ಯುದ್ಧ ಅನ್ನೋದು ಕರ್ತವ್ಯ, ಅನಿವಾರ್ಯ, ಅವನು ರಾಜು. ಆದರೆ ಭೀಷ್ಮ ದ್ರೋಣಾದಿಗಳಿಗೆ ಅವ್ರಿಗೆ ಯುದ್ಧ ಮಾಡೋಕ್ಕೆ ಇಷ್ಟ ಇಲ್ಲ. ಆದರೂ ಕೂಡ ಅವರು ಯುದ್ಧಕ್ಕೆ, ಧರ್ಮಕ್ಕೆ ಕಟ್ಟು ಬಿದ್ದು ಬಂದಿದ್ದಾರೆ. ಇಲ್ಲಿ ನೋಡು, ಈ ಸೈನ್ಯ, ಎರಡೂ ಸೈನ್ಯವನ್ನು ನೋಡು ನೀನು. ಧರ್ಮಕ್ಕೆ ಕಟ್ಟು ಬಿದ್ದು ಬಂದವರು ಎಷ್ಟು ಜನ, ಸೇಡಿನಲ್ಲಿ ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ಕೀರ್ತಿಗೋಸ್ಕರ ಇಲ್ಲಿ ನಿಂತಿದ್ದಾರೆ ಹೊಡೆದಾಡಕ್ಕೆ. ಯಾರ್ಯಾರಿಗೆ ಏನೇನು ಕಾರಣಗಳಿದೆಯೋ, ಉದ್ದೇಶಗಳು ಬೇರೆ ಬೇರೆ ಇದೆ. ಆ ಥರ ಉಭಯ ಸೈನ್ಯದಲ್ಲೂ ಜನ ಇರೋದ್ರಿಂದ ಯಾರೂ ಶೋಚ್ಯರೆಲ್ಲ, ಎಲ್ಲರೂ ಅಶೋಚ್ಯರೇ. ಈ ಮೃತ್ಯು ಅಂತ ಏನಿದೆ, ಇದು ಕೆಲವರಿಗೆ ಪಾಪದ ಒಂದು ದಿಂದ ಪರಿಹಾರ ಅಥವಾ ಪಾಪದಿಂದ ಮುಕ್ತ ಬಿಡುಗಡೆ ಮಾಡುತ್ತೆ ಈ ಸಾವು ಅನ್ನೋದು ಯುದ್ಧದಲ್ಲಿ. ಕೆಲವರಿಗೆ ಉನ್ನತವಾದ ಸ್ಥಿತಿಯನ್ನ, ಗತಿಯನ್ನ ಕೊಡುತ್ತೆ. ಎಲ್ಲಿ ನೋಡು ನೀನು, ದುಶ್ಯಾಸನ ಇರ್ಬೋದು, ದುರ್ಯೋಧನ ಇರ್ಬೋದು, ಪಾಪಿಷ್ಠರು, ಅವರ ಕಲ್ಮಶ, ಪಾಪದ ಒಂದು ಕಲ್ಮಶ ಏನಿದೆ, ಅದರ ಬೀಜ ಅವರ ಅಂತರಂಗದಲ್ಲಿ ಜನ್ಮಾಂತರದಿಂದ ಆ ವಾಸನೆ ಒಳಗಡೆ ಇದೆ. ಅವರಲ್ಲಿ ಜನ್ಮಾಂತರದ ಒಂದು ಆ ವಾಸನೆ, ಆ ಕಲ್ಮಶ ಬೀಜ ಅನ್ನೋದು ಅವರೊಳಗೆ ಸೇರ್ಕೊಂಡಿದೆ. ಅದರಿಂದ ಅವರು ಹೊರಗೆ ಬರಬೇಕಾದ್ರೆ ಅವರು ಈ ಕವಚವನ್ನು ಬಿಚ್ಚಾಕಲೇಬೇಕು. ಅವರಿಗೆ ಬೇರೆ ಒಂದು ಕವಚ ಬೇಕೇ ಬೇಕು. ಅದರಿಂದ ಯುದ್ಧ ಅನ್ನೋದು ಅವರಿಗೆ ಒಂದು ಸಾಧಕ. ನೀನು ಶೋಚನೀಯವಾಗಿ ಅವ್ರ ಬಗ್ಗೆ ನೀನು ಶೋಕ ಪಡೋದು ಪ್ರಯೋಜನ ಇಲ್ಲ. ಅವ್ರಿಗೆ ಬೇಕಿದು, ಪಾಪದಿಂದ ಅವ್ರು ಹೊರಗೆ ಬರೋಕ್ಕೆ ಬೇಕು. ಇದು ಎಷ್ಟೋ ಜನರನ್ನ ಪಾಪದಿಂದ, ಪಾಪ ಪರಿಸ್ಥಿತಿಯಿಂದ ಹೊರಗಡೆ ಬರುತ್ತೆ, ದುಷ್ಟರ ಆಶ್ರಯದಿಂದ ಬಿಡುಗಡೆ ಮಾಡುತ್ತೆ. ಅದರಿಂದ ಶೋಕ ಪಡಬೇಡ. ದುಶ್ಯಾಸನನ ಮತ್ತು ದುಷ್ಟರಾಷ್ಟ್ರನು ಪಾಪಿಷ್ಠರು ಇರಲಿ, ಆದರೆ ಭೀಷ್ಮ ಧರ್ಮಿಷ್ಠ. ಭೀಷ್ಮ, ದ್ರೋಣ, ಶಲ್ಯ ಅವರು ಧರ್ಮಿಷ್ಠರು. ಇವರು ಯಾವುದೋ ಒಂದು ಕರ್ಮಶೇಷದಿಂದ ಇಲ್ಲಿಗೆ ಬಂದಿದ್ದಾರೆ, ತೀರಿಸ್ಕೊಳ್ಳೋಕೆ ಬಂದಿದ್ದಾರೆ. ಇದಾದ್ಮೇಲೆ ಅವರಿಗೆ ಊರ್ಧ್ವ ಲೋಕದಲ್ಲಿ ಅವರಿಗೆ ಸ್ಥಾನ ಇದೆ. ಅವರು ಅರ್ಹರು, ಮೇಲಕ್ಕೆ ಹೋಗೋಕೆ ಅರ್ಹರು. ಅವ್ರ ಮೇಲೆ ಶೋಕ ಪಡಬೇಡ, ಅವ್ರು ಹೋಗೋಕೆ ರೆಡಿ ಇದ್ದಾರೆ, ಬಿಡು ಅವ್ರನ್ನ, ಶೋಕ ಪಡಬೇಡ. ಕೊನೆಯಲ್ಲಿ ಶೋಕ ಅನ್ನೋದು ಇರಲೇ ಕೂಡುದು. ಯುದ್ಧ ಅಂತ ಬಂದಾಗ, ಧರ್ಮಯುದ್ಧ ಅನ್ನೋದು ಶೋಕ ಬರಲೇಬಾರ್ದು. ಆದರೆ ತಡ್ಕೊಳ್ಳೋಕ್ಕಾಗಲ್ಲ ಅನ್ನೋದು ಬೇರೆ ಮಾತು. ಆದರೆ ಶೋಕ ಅದು ಉಚಿತ ಅಲ್ಲ, ತಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬೋದು. ಹಾಗೆ ಅಂತ ಸಹಜವಾದದ್ದೆಲ್ಲ ಸಮೀಚೀನವಾದದ್ದಲ್ಲ, ಅಂದರೆ ವಾದಕ್ಕೆ ಸಿಕ್ಕೋದಲ್ಲ ಸಹಜವಾದದ್ದು. ಎಷ್ಟೋ ನಮ್ಮ ದೇಹದಲ್ಲಿ ಸಹಜವಾಗಿ ಕ್ರಿಯೆ ನಡೀತಾ ಇದೆ. ಮಳೆಯಲ್ಲಿ ನಿಂತಾಗ ನೆಗಡಿ ಬರೋದು ಸಹಜ. ಆದರೆ ನಾವೇನು ಮಾಡ್ತೀವಿ, ಅದನ್ನು ಹೋಗ್ಲಾಡ್ಸೋಕ್ಕೆ, ಅದಕ್ಕೆ ವಿರುದ್ಧವಾಗಿ ಏನೋ ಮಾಡ್ತೀವಲ್ವಾ. ಅದು ಸಹಜ, ನೆಗಡಿ ಅಂತ ಬಿಟ್ಬಿಡಲ್ಲ, ಅದಕ್ಕೆ ಏನೋ ಒಂದು ಕಷಾಯ ಕುಡಿತೀವಲ್ವಾ. ವಯಸ್ಸಾಗ್ತಾ ಇದೆ, ಅದು ಸಹಜ. ಆದರೆ ಅದಕ್ಕೂ ಕೂಡ ಅವರು ಸರಿಯಾಗಿ ಆರೋಗ್ಯ ನೋಡ್ಕೊಳ್ಳೋಕ್ಕೆ ಅದಕ್ಕೇನು ಬೇಕೋ ಅದನ್ನು ಔಷಧಿ ಪಥ್ಯಗಳನ್ನ ಮಾಡ್ತೀವಲ್ವಾ. ಹಾಗೆ ದೇಹವನ್ನು ಯಾವ ರೀತಿ ಸಹಜ ಅಂತ ಅಂದ್ಕೊಂಡು ಬಿಟ್ಬಿಡಲ್ವೋ, ನಾವು ಅದಕ್ಕೆ ಏನು ಬೇಕೋ ಉಪದೇಶವನ್ನು, ಉಪಕಾರವನ್ನು ಮಾಡ್ತೀವೋ, ಹಾಗೆ ಮಾನಸಿಕವಾಗಲೂ ಅಷ್ಟೇ. ಎಷ್ಟೋ ಸತಿ ನಮಗೆ ಬೇಕಾದವರು ಸತ್ತೋದಾಗ ವಿಯೋಗಗಳು ಆಗುತ್ತೆ. ಇಲ್ಲ
ಇಲ್ಲ ಅಂತಲ್ಲ, ಸಹಜವಾಗಿ ಪ್ರಾಕೃತಿಕವಾಗಿ ನಮ್ಮಲ್ಲಿ ಒಂದು ಆ ಭಾವನೆ ಬರುತ್ತೆ, ಶೋಕ ಬರುತ್ತೆ, ಪ್ರಕೃತಿದದು. ಹಾಗೆ ಬಂದಾಗ ನಾವು ವಿವೇಕದಿಂದ ನೋಡ್ಬೇಕದನ್ನು. ವಿವೇಕದಲ್ಲಿ ಮೂರಿದೆ. ಒಂದು ಜೀವಗತಿ, ಎರಡನೇದು ನಾವು ನೋಡಬೇಕಾಗಿರೋ ಅಂಶ ಪ್ರಕೃತಿ. ಪ್ರಕೃತಿ, ಜೀವಗತಿ ಮತ್ತು ವಿಧಿ, ಇದನ್ನು ನಾವು ನೋಡಿ ಓಹೋ ಈ ಸಾವು ಹೀಗೆ ಬರೋಕ್ಕೆ ಸಾಧ್ಯ ಅಂತ ನೋಡಿ ನಾವು ವಿವೇಕದಿಂದ ಅದನ್ನು ಬಿಡಿಸ್ಕೊಳ್ಬೇಕೇ ಹೊರತು ಶೋಕ ಪಡೋದ್ರಿಂದ ಏನು ಸಿಗಲ್ಲ. ಇಲ್ಲಿಂದ ಪರಮಾತ್ಮನ, ಭಗವಂತನ, ಶ್ರೀಕೃಷ್ಣನ ವಿವೇಕದ ಉಪದೇಶ ಪ್ರಾರಂಭವಾಗುತ್ತೆ. ನಾವು ಆಳಕ್ಕೆ ಹೋಗ್ತಾ ಹೋಗ್ತಾ ಎರಡೂ ಕಡೆ ನೋಡಿದಾಗ ಸರಿ ಸರಿ ಅನಿಸುತ್ತೆ. ಅರ್ಜುನ ಅವನು ಹೇಳಿದ್ದೇನು, ಪ್ರಾಣಿ ಹತ್ಯೆ ಪಾಪವಲ್ಲವೇ ಅಂತ. ಎಂಥವರು ಹೌದು, ತಲೆ ಆಡಿಸ್ತಾರೆ. ಪ್ರಾಣಿ ಹತ್ಯೆ ಪಾಪ ಅಲ್ವಾ? ಹೌದು, ಪಾಪನೇ. ನನಗೆ ಕರುಣೆ ಬಂದಿದ್ದು ಅದು ಸಹಜ ಅಲ್ವಾ? ಕರುಣೆ ಅನ್ನೋದು ಕರ್ತವ್ಯವಲ್ವಾ? ಹೌದು ಅನಿಸುತ್ತೆ. ಹೌದು, ಕರುಣೆ ಕರ್ತವ್ಯವೇ. ನಾನು ಈಗ ರಾಜ್ಯ ಬೇಡ, ಏನೂ ಬೇಡ ಅಂತ ಹೇಳಿ ಲೋಭಿತನವನ್ನು ಬಿಡ್ತಾ ಇರೋದು, ಸ್ವಾರ್ಥ ತ್ಯಜ್ಯವಾಗೋದು ಸರಿ ಅಲ್ವಾ? ನಾನು ಸ್ವಾರ್ಥನ ಬಿಡ್ತಿರೋದು ಸರಿ ಇಲ್ವಾ? ಹೌದು, ಕರೆಕ್ಟು. ಅವನು ಹೇಳ್ತಾ ಇರೋದು ಸ್ವಾರ್ಥವನ್ನು ಬಿಟ್ಟಿದ್ದಾನು. ತ್ಯಜ್ಯ, ಸ್ವಾರ್ಥ, ಲೋಭಿತನ ಎಲ್ಲ ತ್ಯಾಜ್ಯ ಮಾಡೋದೇನೆ, ತ್ಯಜಿಸೋದೇನೆ ಅದು. ಧರ್ಮ ಎಲ್ಲಕ್ಕಿಂತ ಮೀರಿದ್ದಲ್ವಾ ಅಂತ ಅವನು ಕೇಳಿದಾಗ ಯಾರಿಲ್ಲ ಅಂತಾರೆ. ಅದರಲ್ಲಿ ಹಾಗೆ ನೋಡಿದಾಗ, ನಾಲ್ಕು ನೋಡಿದಾಗ ನಮಗೆ ಪಾಪ ಭೀರುತೆ ಉನ್ನತವಾದ ಒಂದು ಗುಣ, ಜೀವಕಾರುಣ್ಯ ಒಳ್ಳೆಯ ಗುಣ, ಅದರಿಂದನೇ ಕರುಣೆ ಬಂದಿದೆ. ಪಾಪ ಭೀರುತೆ, ಪಾಪ ಅಲ್ವಾ ಪ್ರಾಣಿ ಹತ್ಯೆ ಅಂತ ಕೇಳಿದ್ದು, ಅದಕ್ಕೆ ಅವನು ಜೀವಕಾರುಣ್ಯವಿರೋದ್ರಿಂದ ಕರ್ತವ್ಯ ಅಲ್ವಾ ಕರುಣೆ ಅಂತ ಕೇಳಿದ. ಸ್ವಾರ್ಥ ಅನ್ನೋದನ್ನ ನಾವು ವರ್ಜನೆ ಮಾಡಬೇಕು ಅನ್ನೋದಿದ್ದಾಗ ಅವನು ತ್ಯಜಿಸ್ತಾ ಇರೋದೇನು ತಪ್ಪಿಲ್ಲ ಅಂತಾಯ್ತು. ಧರ್ಮನೇ ಶ್ರೇಷ್ಠ ಅಂತ ಹೇಳಿದಾಗ ಅವನಿಗೆ ಧರ್ಮದಲ್ಲಿ ಬಹಳ ಒಂದು ವಿಶ್ವಾಸ ಇದೆ, ಅಥವಾ ಅವನು ಧರ್ಮದಲ್ಲಿ ಶ್ರದ್ಧೆ ಇದೆ ಅಂತ ಗೊತ್ತಾಯಿತು. ಈ ಥರ ಉನ್ನತವಾದ ಗುಣಗಳನ್ನು ವ್ಯಕ್ತಪಡಿಸಿದ್ರು ಕೂಡ ಅರ್ಜುನ ಯಾಕೆ ಅವನಿಗೆ ಪುನಃ ಉಪದೇಶ ಬೇಕು ಅಂದ ಕೃಷ್ಣ. ಅದೇ ಬಹಳ ಮುಖ್ಯವಾದದ್ದು. ಎಷ್ಟೋ ಸತಿ ಎಲ್ಲ ಒಳ್ಳೆ ಗುಣಗಳಿದ್ರೂ ಕೂಡ ನಮ್ಮದು ವಿಚಾರ ಸಿದ್ಧವಾಗಿರುವುದಿಲ್ಲ. ಅರ್ಜುನನ ಕರುಣೆ ವಿಚಾರ ಸಿದ್ಧವಾಗಿಲ್ಲ. ಅದು ಪ್ರಾಕೃತಿಕವಾದದ್ದು, ಅದು ಎಂಥ ಪ್ರಾಣಿಗೂ ಬರುವಂಥದ್ದು. ಅದು ಬಹಳ ಎಮೋಷನಲ್, ಸೆಂಟಿಮೆಂಟಲ್, ಅದು ಬಂದ್ಬಿಟ್ಟಿದೆ ಅಷ್ಟೇ. ಅದು ಹೊಟ್ಟೋಗುತ್ತೆ ಸ್ವಲ್ಪ ದಿನಕ್ಕೆ, ಸ್ವಲ್ಪ ಹೊತ್ತಿಗೆ ಅದಿರಲ್ಲ. ಆದರೆ ಈ ಟೈಮಲ್ಲಿ ನಮ್ಮ ಕೈಲಿ ತಡ್ಕೊಳಕ್ಕಾಗ್ತಾ ಇಲ್ಲ, ಅಷ್ಟೇ ಬರ್ತಾ ಇದೆ, ಅದು ಹಾಗೆ ಬರ್ತಾ ಇದೆ. ಅದನ್ನು ಸೆಳೆತ ಅಂತ ಹೇಳ್ತಾರೆ. ಕರುಳಿನ ಒಂದು ಮಿಡಿತ, ಸೆಳೆತ ಅಂತ ಹೇಳ್ತಾರೆ. ಆ ಕರುಳಿನ ಮಿಡಿತ ಅದು. ಆ ಕರುಳಿನ ಮಿಡಿತ ಆದ್ರಿಂದ ಇದು ಒಂದು ಆ ರೀತಿ ಭಾವನೆಗಳು ಬಂದಾಗ ಅದರಲ್ಲಿ ಒಂದು ಸ್ನೇಹ ಇರುತ್ತೆ, ಸ್ನೇಹದ ವೃತ್ತಿಗಳು ಹೇಳುತ್ತೆ. ಆ ಸ್ನೇಹದ ವೃತ್ತಿ ಕೂಡ ಸಹಜ. ಅದು ಲೋಕಕ್ಕೆ, ನಮಗೆ ಗೊತ್ತಿಲ್ಲ, ನಮಗೆ ಪ್ರಪಂಚಕ್ಕೆ ಸಂಬಂಧ ಇದೆ, ನಮಗೆ ಅದು ಅಜ್ಞಾತದಲ್ಲಿದೆ, ನಮಗೆ ಒಂದು ಪ್ರತಿಯೊಂದು ಜೀವರಾಶಿಗೂ ಸಂಬಂಧ ಇದೆ. ಯಾರಿಗೂ ಏನಾದರೂ ಆದಾಗ ಚೂರು ಅನ್ನೋದು ಸಹಜ, ಅದು ಪ್ರಾಕೃತಿಕವಾದದ್ದು. ಆದರೆ ಅದರಲ್ಲಿ ಒಂದು ಸ್ನೇಹ ಇದೆ. ಈಗ ನಮಗೆ ಬಂದಿರೋದು ಆ ಸ್ನೇಹವನ್ನು ಪರೀಕ್ಷೆ ಮಾಡಿಕೊಳ್ಳೋದು. ಯಾತಕ್ಕೆ ನನಗೆ ಶೋಕ ಬರ್ತಾ ಇದೆ, ಈ ಒಂದು ಬಾಂಧವ್ಯದಲ್ಲಿ ಕರುಳು ಯಾತಕ್ಕೆ ಚೂರು ಅಂತ ನಾವು ಪರೀಕ್ಷೆ ಮಾಡಿಕೊಳ್ಳೋದು. ಪರೀಕ್ಷೆ ಮಾಡಿ, ಪರಿಶೋಧನೆ ಮಾಡಿ ನಾವು ಅದನ್ನು ಒಂದು ವಿಚಾರ ಸಿದ್ಧಿಗೆ ತೆಗೆದುಕೊಂಡು ಬರಬೇಕಾದ್ರೆ ಅದರಲ್ಲಿ ಗೊತ್ತಾಗುತ್ತೆ. ಒಂದೊಂದ್ಸತಿ ಸ್ವಾರ್ಥದ ಅಣುಗಳಿರುತ್ತೆ, ಕಣ, ಸ್ವಾರ್ಥ ಕಣ, ಸ್ವಾಭಿಮಾನದ ಕಣ, ಮಮತೆಯ ಕಣ. ಅದನ್ನು ಪರೀಕ್ಷೆ ಮಾಡ್ಕೊಳ್ಬೇಕು ನಾವು. ಶೋಕ ಬಂದಾಗೆಲ್ಲ, ದುಃಖ ಬಂದಾಗೆಲ್ಲ ಯಾಕೆ ಬರ್ತಾ ಇದೆ ಈ ದುಃಖ? ಮೊನ್ನೆ ಪುನೀತ್ ರಾಜ್ಕುಮಾರ್ ಹೋದಾಗ ಒಬ್ಬೊಬ್ಬರು ಒಂದೊಂದು ಎಕ್ಸ್ಪ್ರೆಷನ್ ಇತ್ತು. ಆಗ ನನ್ನ ಮಗಳು ಇಟ್ಸ್ ವೆರಿ ಸ್ಕೇರಿ, ಭಯ. ಆ ವಯಸ್ಸಿನವ್ರಿಗೆಲ್ಲ ಭಯ ಆಯಿತು. ಅಯ್ಯೋ, ಈ ವಯಸ್ಸಿನವ್ರು ಏನೋ ವಯಸ್ಸಾಯಿತು, ಸತ್ತೋದ್ರು ಅಂದರೆ ತುಂಬ ಜೀವನ ನಡೆಸಿದ್ದಾರೆ, ಆಯಿತು ದೇವರೇ ಅವ್ರನ್ನ ರೆಸ್ಟ್ ಇನ್ ಪೀಸ್ ಅಂತ ಹೇಳ್ಬಿಟ್ಟು ಇದೇನಿದು ಹೀಗಾಗೋಯ್ತಲ್ಲ. ದಷ್ಟಪುಷ್ಟವಾಗಿ ನೆನ್ನೆ ಎಲ್ಲರಿಗೂ ಕನ್ಫ್ಯೂಷನ್. ಯಾಕೆಂದರೆ ಭಯ, ನಮ್ಗೆ ಯಾವಾಗ ಹಿಂಗಾಗ್ಬಿಡುತ್ತೋ, ನಮಗೆ ಬೇಕಾದವ್ರು ಹಿಂಗಾಗ್ಬಿಡುತ್ತೋ. ಅದರಲ್ಲಿ ಮೋಹ ಇದೆ, ವ್ಯಾಮೋಹ ಇದೆ, ಸ್ವಾರ್ಥ ಇದೆ, ಮಮತೆ ಎಲ್ಲನೂ. ಅದನ್ನು ನಾವು ನೋಡೋದೇ ಇಲ್ಲ, ಜನರಲ್ಲಾಗಿ ತೊಗೊಳ್ತೀವಿ ನಾವು. ಅಯ್ಯೋ ಪಾಪ ಅಲ್ಲಿ ನಾವು ಗ್ರೇಟ್ ಅಂತ ಅಲ್ಲ. ನಮ್ಗೆ ಅದರಲ್ಲಿ ಪರೀಕ್ಷೆ ಮಾಡಿದಾಗ ಆ ಸ್ನೇಹ ಯಾವುದರಿಂದ ಅದು ಬಂತು, ಯಾವುದರಿಂದ ಹೀಗಾಯಿತು ನಮಗೆ ಅಂತ ಗೊತ್ತಾದಾಗ ಅದು ವಿವೇಕ ಅನ್ನೋದು ಮೂಡುತ್ತೆ. ಆ ಶೋಕ ಅನ್ನೋದು ಹಾಗೇನೆ ಹೋಗುತ್ತೆ. ಆ ಸ್ನೇಹ ನಮಗೆ ಗೊತ್ತಾಗುತ್ತೆ.
ಸ್ಮಶಾನ ವೈರಾಗ್ಯ ಎಷ್ಟು ದಿನ ಇರುತ್ತೆ? ಇಟ್ ಡಿಪೆಂಡ್ಸ್ ಆನ್ ದಿ ಇಂಟೆನ್ಸಿಟಿ ಆಫ್ ದಿ ಕ್ಲೋಸ್ನೆಸ್. ಅವ್ರನ್ನ ನೀನು ನೋಡೇ ಇಲ್ಲ, ಅವ್ರನ್ನ ಮಾತಾಡ್ಸೇ ಇಲ್ಲ ಅಂದರೆ ಸ್ವಲ್ಪ ದಿನ ಆದಮೇಲೆ ಅದು ಹೊರಟೋಗುತ್ತೆ. ಕ್ಲೋಸ್ ಆಗಿರೋದು ಕೆಲವು ದಿವಸಗಳಲ್ಲಿ, ಕೆಲವು ತಿಂಗಳಲ್ಲಿ, ವರ್ಷಗಳಲ್ಲಿ ಹೋಗ್ಬೋದು. ಆದರೆ ನೀವು ಶೋಕಪಟ್ಟು ತಲೆ ಕೆಡಿಸ್ಕೊಂಡು ಮುಚ್ಚಿಟ್ಕೊಂಡು ನೀವು ಸೂಸೈಡ್ ಮಾಡ್ಕೊಳ್ಳೋರು ಎಷ್ಟೋ ಜನ ಇದ್ದಾರೆ. ಇದು ಈ ಥರ ಶೋಕಗಳು ಸರಿಯಿಲ್ಲ. ಈ ಥರ ನಾವು ಮಾಡಬಾರ್ದು. ಇಲ್ಲಿ ನಾವು ಗಮನಿಸಿ ನೋಡಬೇಕಾಗಿರೋದೇನು? ವಿವೇಕ ಬೇಕು. ಇದಕ್ಕೆ ಎಷ್ಟೋ ಸ್ವಭಾವಗಳನ್ನು ನಾವು ಗುಣಗಳನ್ನು ನೋಡಿ ಕಲಿತೀವಿ, ಎಷ್ಟೋ ಅಭಿಪ್ರಾಯವನ್ನು ಗ್ರಹಿಸ್ತೀವಿ, ಆಮೇಲೆ ಅದನ್ನು ನಮ್ಮ ಅಭ್ಯಾಸದಲ್ಲಿ ತಗೊಳ್ತೀವಿ, ಆಮೇಲೆ ನಮ್ಮ ನಡವಳಿಕೆಯಲ್ಲಿ ಅದು ಬರುತ್ತೆ. ಅದು ನಡವಳಿಕೆ ಬಂದ ಮೇಲೆ ಅದನ್ನು ನಂಬಕ್ಕೆ ಶುರು ಮಾಡ್ತೀವಿ. ಇಷ್ಟಾದರೂ ಕೂಡ ಅದು ವಿಚಾರ ಸಿದ್ಧವಾಗಿಲ್ಲದೆ ಇದ್ದರೆ ಅದು ಸರಿ ಅಂತ ಒಳ್ಳೆ ಫಲ ಕೊಡುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ನಾವೇ ವಿಮರ್ಶನೆ ಮಾಡಬೇಕು. ಈಗ ಇದು ನಮಗೆ ಎಲ್ಲ ಮಾಡ್ತಿದ್ದಾರೆ, ಬಹುಜನ ಮಾಡ್ತಾ ಇರೋದ್ರಿಂದ ಇದು ಕರೆಕ್ಟು ಅಂತ ನಾನು ಮಾಡ್ತೀನಿ ಅಂತ ಮಾಡೋಕ್ಕಾಗಲ್ಲ. ಯಾವುದೂ ಅದು ನಿಜವಾಗ್ಲೂ ಅದು ನನಗೆ ಯೋಗ್ಯತೆ, ನನಗೆ ಅರ್ಹತೆ ಇದೆಯಾ, ನಾನು ಯೋಗ್ಯತೆ ಇದೆಯಾ, ಇದು ನನಗೆ ಅವಶ್ಯಕತೆ ಇದೆಯಾ ಇದು ಮಾಡೋಕ್ಕೆ? ಒಂದು 15 ವರ್ಷದಿಂದ ನಾವು ಗಮನಿಸ್ತಾ ಇದ್ದೀವಿ, ಹೆಣ್ಮಕ್ಳು ಮೈ ಬಿಟ್ಕೊಂಡು ಓಡಾಡ್ತಾರೆ ಅನ್ನೋದು ಆಗಿತ್ತು. ಆಮೇಲೆ ಗಂಡು ಮಕ್ಕಳು 10-15 ವರ್ಷದಿಂದ 6 ಪ್ಯಾಕ್ಸ್ ತೋರಿಸ್ಕೊಂಡು ಓಡಾಡೋದು ಪ್ರಾರಂಭ ಆಯಿತು. ಈ ಥರ ಅದು ಟ್ರೆಂಡ್ ಆಯಿತು. ಬರ್ತಾ ಬರ್ತಾ ಜಿಮ್ ಹೋಗೋದು ಫ್ಯಾಷನ್ ಆಯಿತು. ರೋಡಲ್ಲಿ 4 ಜಿಮ್ಗಳು ಓಪನ್ ಆಯಿತು. ಎಲ್ಲ ಜಿಮ್ ಹೋಗೋಕ್ಕೆ ಶುರು ಮಾಡಿದ್ರು. ಇವಾಗ ಏನಾಯ್ತು? ಎಲ್ಲರೂ ಕೈಲಾಗತ್ತೋ ಕೈಲಾಗಲ್ವೋ, ಏನು ತಿಂತಾರೋ ಏನು ತಿನ್ನಲ್ವೋ, ಒಟ್ಟಲ್ಲಿ 6 ಪ್ಯಾಕ್ ಬಂದ್ಬಿಡ್ಬೇಕು. ಹೀಗಿದ್ದಾಗ ಏನಾಗುತ್ತೆ? ಅದಕ್ಕೆ ಏನೇನು ಮಾಡಬಾರ್ದು ಅದೆಲ್ಲ ಮಾಡೋಕ್ಕೆ ಶುರು ಮಾಡ್ತಾರೆ. ಸಪ್ಲಿಮೆಂಟ್ಸ್ ತೊಗೊಳ್ತಾರೆ, ಇನ್ನೊಂದು ಮಾಡ್ತಾರೆ, ಮತ್ತೊಂದು. ಕಾಣೋದು ಮುಖ್ಯ, ಸ್ಟೇಜ್ ಮೇಲೆ ಹೋಗುವಾಗ ನಾನು ಏನು ಕಾಣ್ತೀನಿ ಅನ್ನೋದು ಮುಖ್ಯ. ಏನೂ ಇಲ್ಲದೇ ನಾನೇನು ಮಾಡಲ್ಲ ಅನ್ನೋ ಜನನೂ ಇದ್ದಾರೆ. ಈ ಥರ ಇದ್ದಾಗ ಇದು ಸರಿನಾ? ಒಳ್ಳೆ ಫಲ ಕೊಡುತ್ತಾ? ಇದು ಸಾಮೂಹಿಕವಾಗಿ ಎಲ್ಲರೂ ಮಾಡ್ತಾ ಇದ್ರೆ ನಾನು ಮಾಡ್ತೀನಿ, ಎಲ್ಲ ಗುಂಪಿನಲ್ಲಿ ಗೋವಿಂದ ಅಂತ ನಾವು ಎಲ್ಲರೂ ಮಾಡ್ತಾ ಇರೋದ್ರೂ ಒಳ್ಳೇದಾದ್ರೂ ಮಾಡೋಕ್ಕಾಗಲ್ಲ. ಇಂಟೆನ್ಷನ್ ಒಳ್ಳೇದಿದ್ರೂ ಕೂಡ ನಾವು ಮಾಡಿದ್ರೆ ಅದು ಫಲಕಾರಿ ಆಗಲ್ಲ ಅನ್ನೋದು ಸ್ಪಷ್ಟವಾಗಿದೆ. ನಾಳೆ ಮುಂದುವರಿಸ್ತೀನಿ.